ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು SAG ಕ್ರಿಯೇಷನ್. ಇವತ್ತೊಂದು ಹೊಸ ರೀತಿಯ ಕ್ರೋಶೆ ಬಾರ್ಡರ್ ಡಿಸೈನ್ನ ತೋರಿಸ್ತಾ ಇದ್ದೀನಿ. ಯಾವುದೇ ಒಂದು ಮಣಿ ಹಾಗೆ ಕುಚ್ಚು ಇಲ್ಲದೆ ಒಂದು ಈ ಸಿಂಪಲ್ ಆ್ಯಂಡ್ ಬಾರ್ಡರ್ ಡಿಸೈನ್ ಅಂತಲೇ ಹೇಳ್ಬೋದು. ಯಾರು ಬೇಕಿದ್ರೆ ಟ್ರೈ ಮಾಡಿ, ಬೇಗನೆ ಬರುತ್ತೆ. ಹಾಗೆ ಇದಕ್ಕೆ ದಾರ ಬಂದು ನೋಡಿ, 2 ಕಲರು ದಾರನ ನಾನಿಲ್ಲಿ ಫಸ್ಟ್ ಆರೆಂಜ್ ಕಲರ್ ಏನಿದೆಯಲ್ಲ, ಇದು ಬಂದು 6 ಎಳೆ ತೊಗೊಂಡಿದ್ದೀನಿ. ಇದು ಬಂದು 5 ಎಳೆ ದಾರನ ತೊಗೊಂಡಿದ್ದೀನಿ. ಯಾಕೆ 5 ಎಳೆ ತೊಗೊಂಡಿದ್ದೀನಿ ಅಂತ ವಿಡಿಯೋದಲ್ಲಿ ಹೇಳ್ತೀನಿ ನಾನು ನಿಮಗೆ. ಹೊಸಬ್ರು ಯಾರಾದರೂ ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ಕೊಳ್ಳಿ. ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ಕೊಳ್ಳೋದ್ರಿಂದ ನಾನು ಹಾಕುವಂಥ ಫಸ್ಟ್ ವಿಡಿಯೋ ನೋಟಿಫಿಕೇಷನ್ ಅನ್ನೋದು ನಿಮ್ಮ ಮೊಬೈಲ್ಗೆ ಬರುತ್ತೆ. ಎಲ್ಲಕ್ಕಿಂತ ಮೊದಲಾಗಿ ನೀವು ನೋಡ್ಕೋಬೋದು. ಫಸ್ಟ್ ನೋಡಿ, ಪಲ್ಲುಗೆ ನೀಡಲ್ ಹಾಕಿ ದಾರನ ತಗೊಂಡು ಲಾಕ್ ಮಾಡ್ತೀವಲ್ಲ, ಆ ರೀತಿ ಲಾಕ್ ಮಾಡ್ಕೋಬೇಕು. ನೀಡಲ್ ಬಂದು ರೆಗ್ಯುಲರ್ ಆಗಿ ತೊಗೊಳ್ಳೋಂಥದ್ದು 9 ತೊಗೊಂಡಿದ್ದೀನಿ. 10 ಅಥವಾ 11 ಕೂಡ ನೀವು ತೊಗೋಬೋದು. ಫಸ್ಟ್ ಸ್ಟಾರ್ಟಿಂಗಲ್ಲಿ ಪಲ್ಲುಗೆ ನೀಡಲ್ನ ಹಾಕಿಬಿಟ್ಟು ದಾರನ ಎಳ್ಕೋಬೇಕು. ಲೈಟ್ ವೆಯ್ಟ್ ಆಗಿರುವಂಥ ಸೀರೆಗೆ, ಹಾಗೆ ಸಿಂಪಲಾಗಿ ಸ್ಮಾಲ್ ಬಾರ್ಡರ್ ಸೀರೆಗೆ ಇದು ಕೂಡ ಒಂದು ರೀತಿ ಬಾರ್ಡರ್ ಥರ ಬರುತ್ತೆ. ತುಂಬಾ ಚೆನ್ನಾಗಿ ಬರುತ್ತೆ. ಒಂದು ಸತಿ ಟ್ರೈ ಮಾಡಿ ನೋಡಿ. ಈ ರೀತಿ 2 ಲಾಕನ್ನು ಹಾಕ್ಕೋಬೇಕು. 2 ಲಾಕನ್ನು ಹಾಕಿದ ತಕ್ಷಣ 2 ಲಾಕನ್ನು ಹಾಕಿದ ಮೇಲೆ ಈಗ ಜಸ್ಟ್ 1 ಚೈನ್ನ ಮಾಡ್ಕೊತಾ ಇದ್ದೀನಿ. 1 ಚೈನ್ನ ಮಾಡಿಕೊಂಡು ನೀಡಲ್ ಮೇಲೆ ಒಂದು ಬರಿ ದಾರನ ಸುತ್ಕೊಂಡ್ಬಿಟ್ಟು ಪಕ್ಕದಲ್ಲೇ ಒಂದು ಡಬಲ್ ಕ್ರೋಶೆ ಕಂಬನ ಮಾಡ್ಕೋಬೇಕು. ನೀಡಲ್ ಮೇಲೆ ಒಂದು ಸರಿ ದಾರ ಸುತ್ಕೊಂಡು, ಜಾಸ್ತಿ ದೂರ ಬೇಡ, ಪಕ್ಕಕ್ಕೆ ಹಾಕ್ಕೊಳ್ಳಿ. ಮತ್ತೆ ಒಂದು ಡಬಲ್ ಕ್ರೋಶೆ ಕಂಬನ ವರ್ಕ್ ಮಾಡ್ಕೊತಾ ಇದ್ದೀನಿ. ಡಬಲ್ ಕ್ರೋಶೆ ಕಂಬನ ಹಾಕಿದ ಮೇಲೆ ನೋಡಿ, ಈಗ 1 ಚೈನ್, 2 ಚೈನ್, 3 ಚೈನ್, 4 ಚೈನ್ನ ಮಾಡ್ಕೊತಾ ಇದ್ದೀನಿ. ಸೊ ಡಿಫ್ರೆಂಟ್ ಏನಪ್ಪ ಅಂದರೆ, ಸ್ವಲ್ಪ 1 ಚೈನ್ ಜಾಸ್ತಿ ಮಾಡ್ಕೊಂಡಿದ್ದೀನಿ ಈ ಡಿಸೈನ್ಗೆ. 4 ಚೈನ್ಗಳನ್ನ ಹಾಕಿದ ಮೇಲೆ ನೀಡಲ್ ಮೇಲೆ ಮತ್ತೆ ಒಂದು ಸತಿ ದಾರನ ಸುತ್ತಕೊಂಡು, ಇಲ್ಲಿ ಡಬಲ್ ಕ್ರೋಶೆ ಕಂಬ ಹಾಗೆ 2 ಚೈನ್ಸ್ ಹಾಕಿರುವಂಥ ಗ್ಯಾಪ್ ಏನಿದೆಯಲ್ಲ, ಈ ಗ್ಯಾಪಲ್ಲಿ ನೀಡಲ್ನ ಹಾಕಿ ದಾರನ ತೊಗೊಂಡು 2ರಿಂದ 1 ಸರಿ ಮತ್ತು 2ರಿಂದ 1 ಸರಿ ಈ ರೀತಿ ಡಬಲ್ ಕ್ರೋಶೆ ಕಂಬನ ಹಾಕ್ಕೋಬೇಕು. ಇಲ್ಲಿ ಈ ರೀತಿ 4 ಚೈನ್ ಹಾಕಿದಾಗ ಇಲ್ಲೊಂದು ರೀತಿ ಲೂಸ್ ಆಗಿ ಹೋಲ್ಸ್ ಅನ್ನೋದು ಕಾಣುತ್ತೆ. ಇದು ಈ ರೀತಿ ಬರಬೇಕು. ಈ ಒಂದು ಡಿಸೈನ್ಗೆ ಮೇಲೆ ಹಾಕುವಂಥ ಸ್ಟೆಪ್ಗೆ ಈ ಒಂದು 4 ಚೈನೇ ನಿಮಗೆ ಹೆಲ್ಪ್ ಆಗುತ್ತೆ. ಹಂಗಾಗಿದ್ದು 4 ಚೈನ ಮಾಡ್ಕೊಂಡಿದ್ದೀನಿ. ಡಬಲ್ ಕ್ರೋಶೆ ಬಂದು ಸ್ವಲ್ಪ ಚಿಕ್ಕದಾಗೆ ಹಾಕಿದ್ದೀನಿ. ನಾರ್ಮಲಾಗಿ 3 ಚೈನ್ ಹಾಕಿದ ತಕ್ಷಣ ಡಬಲ್ ಕ್ರೋಶೆ ಆ ಲೆಂತಿಗೆ ಹಾಕ್ತಾ ಇದ್ದೀವಲ್ಲ, ಆ ಲೆಂತಿಗೆ ಹಾಕ್ಕೊಂಡಿದ್ದೀನಿ. ಬಟ್ 4 ಚೈನ್ ಹಾಕೋದ್ರಿಂದ ಈ ರೀತಿ ಲೂಸಾಗಿ ಬರುತ್ತೆ. ಸೊ ಈಗ ಮತ್ತೆ ನೀಡಲ್ ಮೇಲೆ ದಾರ ಸುತ್ಕೋಬೇಕು. ಮತ್ತು ಇದೇ ಪಾಯಿಂಟಿಗೆ ಮತ್ತೆ ನೀಡಲ್ನ ಹಾಕಿ ದಾರನ ತೊಗೊಂಡು ಮತ್ತೆ ಡಬಲ್ ಕ್ರೋಶೆ ಕಂಬನ ವರ್ಕ್ ಮಾಡ್ಕೋಬೇಕು. ಮತ್ತು ನೀಡಲ್ ಮೇಲೆ ದಾರನ ಸುತ್ಕೊಳ್ಳೋಣ, ಮತ್ತು ಡಬಲ್ ಕ್ರೋಶೆ ಕಂಬನ ವರ್ಕ್ ಮಾಡ್ಕೊಳ್ಳೋಣ. ಫಸ್ಟ್ ಸ್ಟಾರ್ಟಿಂಗ್ ಹಾಕಿರುವಂಥ 4 ಚೈನ್ನ ಬಿಟ್ಬಿಟ್ಟು ಇಲ್ಲಿ 5 ಬರಿ ನಾನು ಡಬಲ್ ಕ್ರೋಶೆ ಕಂಬನ ಹಾಕ್ತಾಯಿದ್ದೀನಿ. ಪುಟ್ಟ ಡಿಸೈನು, ಇದು ಕೂಡ ಅಷ್ಟೇ ದೊಡ್ಡದಾಗೇನು ಬರೋಲ್ಲ, ಚಿಕ್ಕದಾಗಿ ಬರುತ್ತೆ. ಸೊ ಇಲ್ಲಿ 5 ಡಬಲ್ ಕ್ರೋಶೆ ಕಂಬನ ವರ್ಕ್ ಮಾಡ್ಕೋಬೇಕು. ಆ 4 ಚೈನ್ನ ಬಿಟ್ಬಿಟ್ಟು ಇಲ್ಲಿ 5 ಸತಿ ಡಬಲ್ ಕ್ರೋಶೆ ಕಂಬನ ಹಾಕ್ಕೋಬೇಕು. 5 ಸತಿ ಡಬಲ್ ಕ್ರೋಶೆ ಕಂಬನ ಹಾಕಿದ ಮೇಲೆ ನೋಡಿ, ಮತ್ತೆ ನೀಡಲ್ ಮೇಲೆ ದಾರನ ಸುತ್ಕೊಳ್ಳಿ. ಈ ಫಸ್ಟ್ ಲೈನ್ ಎಲ್ಲರಿಗೂ ಗೊತ್ತಿರುತ್ತೆ, ಬಟ್ ಡಿಸೈನ್ ಒಂದು ತೋರಿಸ್ಬೇಕಾದ್ರೆ ನಾವು ತೋರಿಸ್ಲೇಬೇಕಾಗತ್ತೆ ಅಲ್ವಾ, ಹಂಗಾಗಿ ಈ ವಾಚನ್ನು ತೋರಿಸ್ತಾ ಇದ್ದೀನಿ. ಯಾರಾದರೂ ಹೊಸಬರು ನೋಡೋರು ಕೂಡ ಹೆಲ್ಪ್ ಆಗುತ್ತೆ. ಸೊ ನೀಡಲ್ ಮೇಲೆ ದಾರನ ಸುತ್ತಕೊಂಡು ಅದು ಎಲ್ಲಿಗೆ ರೀಚ್ ಆಗುತ್ತೆ ನೋಡಿಕೊಂಡು, ಆದಷ್ಟು ಎಳೆಯೋದು ಬೇಡ, ಕರೆಕ್ಟಾಗಿ ಅದು ಎಲ್ಲಿಗೆ ರೀಚ್ ಆಗುತ್ತೆ ನೋಡಿಕೊಂಡು ಮತ್ತೆ ಪಲ್ಲುಗೆ ನೀಡಲ್ನ ಹಾಕಿ ದಾರನ ತೊಗೊಂಡು ಮತ್ತೆ ಡಬಲ್ ಕ್ರೋಶೆ ಕಂಬನ ಹಾಕ್ತಾಯಿದ್ದೀನಿ. ಮತ್ತೆ ಒಂದು ಡಬಲ್ ಕ್ರೋಶೆ ಕಂಬ ಹಾಕಿದ ತಕ್ಷಣ 1 ಚೈನ್, 2 ಚೈನ್, 3 ಚೈನ್, 4 ಚೈನ್ನ ಮಾಡ್ಕೋಬೇಕು. 4 ಚೈನ್ನ ಮಾಡಿಕೊಂಡು ನೀಡಲ್ ಮೇಲೆ ಒಂದು ಬರಿ ದಾರನ ಸುತ್ಕೋಬೇಕು. ಮತ್ತು ಈ ಡಬಲ್ ಕ್ರೋಶೆ ಕಂಬದಲ್ಲಿ ಹೋಗಿಬಿಟ್ಟು ಮತ್ತೆ ಒಂದು ಡಬಲ್ ಕ್ರೋಶೆ ಕಂಬ, ಮತ್ತು ಸೇಮ್ ಈಗ 5 ಬರಿ ಡಬಲ್ ಕ್ರೋಶೆ ಕಂಬನ ವರ್ಕ್ ಮಾಡ್ಕೊತಾ ಇದ್ದೀನಿ. ಸೊ ನೀಡಲ್ ಮೇಲೆ ಒಂದು ಬರಿ ದಾರ ಸುತ್ಕೊಳ್ಳೋಣ, ಮತ್ತು ಡಬಲ್ ಕ್ರೋಶೆ ಕಂಬನ ಹಾಕೊಳ್ಳೋಣ. ಸೊ ಈ ರೀತಿ 5 ಡಬಲ್ ಕ್ರೋಶೆ ಕಂಬನ ಒಂದು ಡಬಲ್ ಕ್ರೋಶೆದಲ್ಲಿ ಹಾಕಿಬಿಟ್ಟು ಮತ್ತೆ ನೀಡಲ್ ಮೇಲೆ ದಾರ ಸುತ್ಕೊಂಡು, ಮತ್ತು ಅದೆಲ್ಲೂ ಬರುತ್ತೆ ನೋಡ್ಕೊಂಡ್ಬಿಟ್ಟು ಆ ಪಾಯಿಂಟ್ಗೆ ಮತ್ತೆ ನೀಡಲ್ನ ಹಾಕಿ ದಾರನ ತೊಗೊಂಡು ಮತ್ತೆ ಒಂದು ಡಬಲ್ ಕ್ರೋಶೆ ಕಂಬ, ಮತ್ತು 4 ಚೈನ್ಸ್ನ ಹಾಕ್ಕೋಬೇಕು. 4 ಚೈನ್ ಹಾಕಿ ನೀಡಲ್ ಮೇಲೆ ದಾರ ಸುತ್ಕೋಬೇಕು, ಮತ್ತು ಡಬಲ್ ಕ್ರೋಶೆ ಕಂಬನ ವರ್ಕ್ ಮಾಡ್ಕೋಬೇಕು. ಸೊ ಕಂಪ್ಲೀಟಾಗಿ ಫಸ್ಟ್ ಸ್ಟೆಪ್ ಅನ್ನೋದು ಈ ರೀತಿ ಆಚೆನ ನೀವು ಹಾಕ್ಕೋಬೇಕಾಗತ್ತೆ. ಇದು ನೋಡಿ ಈ ರೀತಿ ಬರುತ್ತೆ. ಇಲ್ಲಿ 4 ಚೈನ್ ಹಾಕಿರೋದಂತ ಕಾಣಿಸೋದೇ ಇಲ್ಲ, ನೀವು ಅಷ್ಟು ಕವರ್ ಆಗೋಗ್ಬಿಟ್ಟಿದೆ ಇದಕ್ಕೂ ಕೂಡ. ಸೊ ಈ ರೀತಿ ಒಂದು ಸ್ಟೆಪ್ ಹಾಕಿದ ಮೇಲೆ 2ನೇ ಸ್ಟೆಪ್ಪಲ್ಲಿ ನೋಡಿ, ಸೇಮ್ ದಾರನ ನಾನು ಈಗ ಈ ಕಲರ್ ದಾರ ಬಂದು 5 ಎಳೆ ದಾರನ ತೊಗೊಂಡಿದ್ದೀನಿ. ಯಾಕಂದರೆ ಮೇಲೆ ಸ್ವಲ್ಪ ಪಿಕೋಟ್ ಹಾಕಬೇಕಾಗತ್ತೆ, ಹಂಗಾಗಿ ಸ್ವಲ್ಪ ತಿಕ್ಕಾಗಿದ್ದರೆ ಅದು ಒಂದು ರೀತಿ ಟೈಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ನಾನು 5 ಎಳೆ ತೊಗೊಂಡಿದ್ದೀನಿ. ನಾರ್ಮಲಾಗಿ ನೀವು 6 ಎಳೆ ಕೂಡ ವರ್ಕ್ ಮಾಡ್ಕೋಬೋದು, ಬಟ್ ಸ್ವಲ್ಪ ಪಿಕೋಟ್ ಜಾಸ್ತಿ ಕಾಣಲಿ ಅನ್ನೋಗೋಸ್ಕರ ನಾನು 5 ಎಳೆ ದಾರನ ತೊಗೊಂಡಿದ್ದೀನಿ. ಫಸ್ಟ್ ನೋಡಿ, ಸ್ಟಾರ್ಟಿಂಗಲ್ಲಿ ಏನು 2 ಲಾಕನ್ನು ಹಾಕಿದ್ದೀವಲ್ವ, ಸೊ ಅದರ ಒಳಗಡೆ ಮತ್ತೆ ನೀಡಲ್ನ ಹಾಕಿಬಿಟ್ಟು
ದಾರನ ಈ ರೀತಿ ಎಳ್ಕೊಂಡು ಲಾಕ್ ಮಾಡ್ಕೊಳ್ಳೋಣ ಫಸ್ಟ್ ಒಂದು ಸತಿ. ಲಾಕ್ ಮಾಡಿಕೊಂಡು ಈಗ ಫಸ್ಟ್ 2 ಚೈನ್ ಹಾಕಿ ಡಬಲ್ ಕ್ರೋಶೆ ಕಮ್ಮನ ಸ್ಟಾರ್ಟ್ ಮಾಡಿದ್ದೀವಲ್ವ, ಆ 2 ಚೈನಲ್ಲಿ ಕೂಡ ಒಂದು ಸತಿ ಲಾಕ್ ಮಾಡ್ತಾಯಿದ್ದೀನಿ. ಸೊ ಈ ಥರ ಲಾಕ್ ಹಾಕಿದ ತಕ್ಷಣವೇ ನೋಡಿ ಈಗ 1 ಚೈನ್ 2 ಚೈನ್ 3 ಚೈನ್ 4 ಚೈನ ಹಾಕ್ಕೊತಾ ಇದ್ದೀನಿ. 4 ಚೈನ್ಗಳ ಹಾಕಿದ್ದೀನಿ. 4 ಚೈನ್ ಹಾಕ್ಕೊಂಡು ಇಲ್ಲಿ 4 ಚೈನ್ ಏನು ವರ್ಕ್ ಮಾಡಿದ್ದೀವಿ ನೋಡಿ, ಈ 4 ಚೈನಲ್ಲಿ ಅಂದರೆ ಈ ಕಡೆ ಹಾಕಿರುವಂಥ 5 ಡಬಲ್ ಕ್ರೋಶೆ ಬಿಟ್ಬಿಟ್ಟು ಸ್ಟಾರ್ಟಿಂಗಲ್ಲಿ ಇರುವಂಥ 4 ಚೈನಲ್ಲಿ ನೀಡಲ್ನ ಹಾಕಿಬಿಟ್ಟು ದಾರನ ತಗೊಂಡು ಈ 4 ಚೈನ ಲಾಕ್ ಮಾಡ್ಕೋಬೇಕು. ಮತ್ತು 1 2 3 4 ಚೈನ್ ಹಾಕ್ಕೋಬೇಕು. ಮತ್ತು ಈ 4 ಚೈನ್ ಇದೇ 4 ಚೈನಲ್ಲಿ ಲಾಕ್ ಮಾಡ್ಕೋಬೇಕು. ಮತ್ತು 1 2 3 4 ಚೈನ ಹಾಕ್ಕೋಬೇಕು. ಮತ್ತು ಈ 4 ಚೈನ್ ಇದೇ 4 ಚೈನಲ್ಲಿ ಲಾಕ್ ಮಾಡ್ಕೋಬೇಕು. ಸ್ವಲ್ಪ ಈ ರೀತಿ ಜರ್ಸ್ಕೊಳ್ಳಿ, ಅಲ್ಲಿ ಒಂದು ರೀತಿ ಫ್ಲವರ್ ಥರ ಬರಬೇಕು. ಇಲ್ಲಿ 3 ಸತಿ 4 ಚೈನ್ ಹಾಕಿ ಲಾಕ್ ಮಾಡಿದ್ದೀನಿ. ಮತ್ತೆ ಒಂದು ಸತಿ 4 ಚೈನ್ ಹಾಕ್ಕೊತಾ ಇದ್ದೀನಿ ನೋಡಿ. ಮತ್ತು ಈ 4 ಚೈನು ಇದೇ 4 ಚೈನಲ್ಲಿ 4 ಚೈನ ಲಾಕ್ ಮಾಡ್ಕೋಬೇಕು. ಸೊ ಟೋಟಲಾಗಿ ನಾನು ಇಲ್ಲಿ ಹಾಕಿರೋದು 4 ಚೈನ್ನ 4 ಸತಿ ಮಾಡ್ಕೊಂಡಂದರೆ 4 ಚೈನ್ನ 4 ಟೈಮ್ ಮಾಡ್ಕೊಂಡಿದ್ದೀನಿ. 4 ಸತಿ ಮಾಡಿಕೊಂಡು ಅದೇ 4 ಚೈನ್ ಒಳಗಡೆ 4 ಚೈನ್ಗಳನ್ನ ಹಾಕಿದ್ದೀನಿ. ಈಗ ಮತ್ತೆ 1 2 3 ಚೈನ್ ಹಾಕ್ಕೊತಾ ಇದ್ದೀನಿ. 3 ಚೈನ್ ಹಾಕಿಬಿಟ್ಟು ಇಲ್ಲಿ ಆ ಚೈನ್ ಲಾಕ್ ಮಾಡ್ಕೊ ಸ್ಟಾರ್ಟಿಂಗಲ್ಲಿ ಎಂಡಲ್ಲಿ ಮಾಡಿದ್ದೀವಲ್ವ, ಈ ಒಂದು ಗ್ಯಾಪಿಗೆ ಈ 3 ಚೈನ್ನ ಲಾಕ್ ಮಾಡ್ಕೋಬೇಕು. ಸೊ ಈ ರೀತಿ ಲಾಕ್ನ ಮಾಡ್ಕೋಬೇಕು. ಈ ಥರ ಲಾಕನ್ನು ಹಾಕಿದ ಮೇಲೆ ಈಗ ಮತ್ತೆ ನೋಡಿ 1 2 3 4 ಚೈನ ಮಾಡ್ಕೊತಾ ಇದ್ದೀನಿ. 4 ಚೈನ ಮಾಡಿಕೊಂಡು ಮತ್ತು ಈ ಕಡೆ ಇರುವಂಥ ಆಚಲ್ಲಿ 4 ಚೈನ್ ಏನಿದೆಯಲ್ಲ ಆ 4 ಚೈನಲ್ಲಿ ಈ 4 ಚೈನ್ನ ಲಾಕ್ ಮಾಡ್ತಾಯಿದ್ದೀನಿ. ಸೊ ಫಸ್ಟ್ ನಿಮಗೆ ಲೂಸ್ ಅನಿಸುತ್ತೆ ನೋಡಿ, ಅದೇ ಪಾಯಿಂಟಲ್ಲೇ ಹಾಕ್ತಾ ಹೋದಾಗ ಅವು ತಾನಾಗೆ ಹತ್ರ ಆಗುತ್ತೆ. ಮತ್ತು 4 ಚೈನ ಹಾಕ್ಕೊತಾ ಇದ್ದೀನಿ. ಇದು ಬಂದು 2ನೇ ಸತಿ. ಮತ್ತು 4 ಚೈನ ಹಾಕ್ಕೊತಾ ಇದ್ದೀನಿ. ಇದು ಬಂದು 3 ಟೈಮ್. 3 ಸತಿ ಆಯ್ತು ಈಗ ಮಾಡೋದಕ್ಕೆ. ಈಗ ಮತ್ತೆ 4ನೇ ಸತಿ ನೋಡಿ, ಮತ್ತೆ 4 ಚೈನ್ಗಳನ್ನ ಹಾಕ್ಕೊತಾ ಇದ್ದೀನಿ. ಮತ್ತು ಈ 4 ಚೈನ್ ಇದರೊಳಗಡೆ ಲಾಕ್ ಮಾಡ್ಕೊತಾ ಇದ್ದೀನಿ. ನಿಮಗೆ ಗ್ಯಾಪ್ ಅನಿಸುತ್ತು ದೂರ ಆಯಿತು ಅಂದಾಗ ಸ್ವಲ್ಪ ಈ ರೀತಿ ಜರ್ಸ್ಕೊಳ್ಳಿ, ಆ ಪಾಯಿಂಟ್ಗೆ ಕರೆಕ್ಟಾಗಿ ಆ ಒಂದು ವರ್ಕ್ ಅನ್ನೋದು ಕೂಡುತ್ತೆ. ಈ ರೀತಿ ಲಾಕ್ ಹಾಕಿದ ತಕ್ಷಣ ನೋಡಿ ಈಗ ಮತ್ತೆ 3 ಚೈನ್ ಹಾಕ್ಕೊತಾ ಇದ್ದೀನಿ. 3 ಚೈನ್ ಹಾಕಿಬಿಟ್ಟು ಮತ್ತೆ ಈ 3 ಚೈನ್ ಇದರೊಳಗಡೆ ಲಾಕ್ ಮಾಡ್ಕೋಬೇಕು. ಲಾಕ್ ಮಾಡಿಕೊಂಡು ಮತ್ತೆ 4 ಚೈನ್ ಹಾಕ್ಕೋಬೇಕು. ಮತ್ತು ಈ 4 ಚೈನಲ್ಲಿ ಲಾಕ್ ಮಾಡ್ಕೋಬೇಕು. ಸೊ ಈ ರೀತಿ ನೀವು ವರ್ಕ್ ಮಾಡ್ಕೋಬೇಕಾಗತ್ತೆ. ಸೇಮ್ ಆ ಪಾಯಿಂಟ್ಗೆ ಲಾಕ್ ಮಾಡ್ಕೊಳ್ಳಿ. ಮತ್ತು ಸೇಮ್ 4 ಚೈನ ಮಾಡ್ಕೋಬೇಕು. 4 ಚೈನು 4 ಚೈನೇನು ಹಾಕಿದ್ದೀವಲ್ವ ಫಸ್ಟ್ ಸ್ಟಾರ್ಟಿಂಗಲ್ಲಿ ಆ ಒಂದು ಚೈನಲ್ಲಿ ಲಾಕ್ ಮಾಡ್ಕೊತ ಮೇಲೆ ಹಾಕುವಂಥ ಸ್ಟೆಪ್ ಬಂದು ಈ ರೀತಿ ಹಾಕ್ಕೊಂಡು ಹೋಗಬೇಕು. ಲಾಸ್ಟಲ್ಲಿ ಹಾಕಿದ ಮೇಲೆ ಎಲ್ಲನೂ ನೀಟಾಗಿ ಈ ರೀತಿ ಕೈಯಿಂದ ಸ್ಪ್ರೆಡ್ ಮಾಡ್ಕೊಳ್ಳಿ. ಆವಾಗ ಆ ಒಂದು ಪ್ಲೇಸಿಗೆ ನಾವು ಮಾಡಿರೋಂಥ ವರ್ಕ್ ಅನ್ನೋದು ನೀಟಾಗಿ ಕುಂತ್ಕೊಳ್ಳುತ್ತೆ. ಯಾವಾಗಲೂ ಥ್ರೆಡ್ ವರ್ಕ್ ಹಾಕಬೇಕಾದ್ರೆ ಒಂದು ರೀತಿ ಸುಕ್ ಬಂದಂಗೆ ಆಗುತ್ತೆ ಸ್ಟಾರ್ಟಿಂಗಲ್ಲೇ, ಬಟ್ ಲಾಸ್ಟಲ್ಲಿ ಹಾಕಿದಾಗ ಈ ರೀತಿ ಸ್ಪ್ರೆಡ್ ಮಾಡಿದಾಗ ಆ ಒಂದು ಪ್ಲೇಸಿಗೆ ಆ ಒಂದು ವರ್ಕ್ ಕುಂತಾಗ ನಿಮಗೆ ನೀಟಾಗಿ ಡಿಸೈನ್ ಅನ್ನೋದು ಕಾಣಿಸುತ್ತೆ. ಸಿಂಪಲ್ ಡಿಸೈನು ಡಿಫ್ರೆಂಟ್ ಆಗಿದೆ, ಹಾಕೋದಕ್ಕೆ ಕೂಡ ಈಸಿಯಾಗಿದೆ. ಯಾರಿಗೆಲ್ಲ ಮಣಿ ಬೇಡ ಅನ್ನೋರು ಸೊ ಖಂಡಿತವಾಗ್ಲೂ ಈ ಒಂದು ಕ್ರೋಶೆ ಡಿಸೈನ್ನ ಬಾರ್ಡರ್ ಡಿಸೈನ್ನ ಟ್ರೈ ಮಾಡಿ. ವಿತೌಟ್ ಕುಚ್ಚು ವಿತೌಟ್ ಬೀಡ್ಸು. ಸ್ವಲ್ಪ ದೂರ ನಾನು ಹಾಕ್ಬಿಡ್ತೀನಿ, ಹಾಕ್ಬಿಟ್ಟು ಫೈನಲ್ ಲುಕ್ಕು ಯಾವ ರೀತಿ ಕಾಣಿಸುತ್ತೆ ಅಂತ ನಾನು ನಿಮಗೆ ತೋರಿಸ್ತೀನಿ. ಸೊ ಈ ರೀತಿ ಬರುತ್ತೆ ಡಿಸೈನ್ ಬಂದುಬಿಟ್ಟು. ಖಂಡಿತವಾಗ್ಲೂ ಟ್ರೈ ಮಾಡಿ ಫ್ರೆಂಡ್ಸ್, ತುಂಬ ಸಿಂಪಲ್ ಇದೆ, ಸ್ವಲ್ಪ ಡಿಫ್ರೆಂಟಾಗಿ ಬರುತ್ತೆ. ಸೊ ಖಂಡಿತವಾಗ್ಲೂ ಅನ್ಸುತ್ತೆ ಟ್ರೈ ಮಾಡಿ. ಸ್ವಲ್ಪ ದೂರ ಹಾಕಿಬಿಟ್ಟು ತೋರಿಸ್ತೀನಿ ಯಾವ ರೀತಿ ಬರುತ್ತೆ ಡಿಸೈನ್ ಅಂತ.
ಸೊ ಕಂಪ್ಲೀಟಾಗಿ ಸ್ಯಾರಿ ಫುಲ್ಲು ವರ್ಕ್ ಹಾಕಿದ್ಮೇಲೆ ನೋಡಿ ಡಿಸೈನ್ ಬಂದುಬಿಟ್ಟು ಈ ರೀತಿಯಾಗಿ ಕಾಣಿಸುತ್ತೆ. ನೀವೇನಾದರೂ ಆಫ್ ಆ್ಯಂಡ್ ಆಫ್ ಸೀರೆ ತೊಗೊಂಡಿದ್ರೆ ಆಫ್ ಕಲರು ಆರೆಂಜ್ ಕಲರು ಆಫ್ ಗ್ರೀನ್ ಹಾಕಿಬಿಟ್ಟು ಇನ್ನೊಂದು ಕಾಂಟ್ರಾಸ್ಟ್ ಕಲರಲ್ಲಿ ನೀವು ವರ್ಕ್ ಮಾಡಿಕೊಂಡ್ರೆ ಇದಕ್ಕೆ ಇನ್ನೊಂದು ಬ್ಲೌಸ್ ಕೂಡ ನೀವು ವೇರ್ ಮಾಡ್ಕೋಬೋದು. ಸೊ ಇಲ್ಲಿ 2 ಕಲರಲ್ಲಿ ಹಾಕಿ ತೋರಿಸಿದ್ದೀನಿ, ಅಂದರೆ ಒಂದು ಸ್ಟೆಪ್ಪಲ್ಲಿ 2 ಕಲರ್ನ ಚೇಂಜ್ ಮಾಡಿದ್ದೀನಿ. ಒಂದು ಮೇಲೆ ಹಾಕುವಂಥ 2 ಸ್ಟೆಪ್ನಲ್ಲಿ ಏನಿದೆಯಲ್ಲ ಅದು ಒಂದೇ ಕಲರಲ್ಲಿ ಕಂಪ್ಲೀಟಾಗಿ ವರ್ಕ್ ಅನ್ನೋದು ಮಾಡಿದ್ದೀನಿ. ಸೊ ಡಿಸೈನ್ ಬಂದು ನೋಡಿ ಈ ಥರ ಬರುತ್ತೆ, ತುಂಬಾ ಚೆನ್ನಾಗಿ ಬರುತ್ತೆ. ಡಿಫ್ರೆಂಟ್ ಆಗಿರುವಂಥ ಒಂದು ಡಿಸೈನು, ಕಂಪ್ಲೀಟ್ ಥ್ರೆಡ್ ವರ್ಕ್ ಡಿಸೈನ್ ಅಂತಲೇ ಹೇಳ್ಬೋದು. ಸೊ ಖಂಡಿತವಾಗ್ಲೂ ಒಂದ್ಸತಿ ಟ್ರೈ ಮಾಡಿ, ನಿಮಗೂ ಕೂಡ ಇಷ್ಟ ಆಗುತ್ತೆ. ನೀವು ಸೀರೆ ನೋಡ್ಬೋದು ಎಷ್ಟು ಲೈಟ್ ವೆಯ್ಟ್ ಇದೆ. ಸೊ ಅಂಥ ಸೀರೆಗೆ ತುಂಬ ವೆಯ್ಟ್ಲೆಸ್ ಡಿಸೈನ್ ಬೇಕು ಅಂದರೆ ಮಣಿ ಇಲ್ಲದೆ ಈ ಥರ ಒಂದ್ಸತಿ ಥ್ರೆಡ್ ವರ್ಕನ್ನ ಟ್ರೈ ಮಾಡ್ಕೊಳ್ಳಿ, ತುಂಬಾ ಚೆನ್ನಾಗಿ ಬರುತ್ತೆ. ಸೊ ಫೈನಲ್ ಆಗಿ ಲುಕ್ಕು ಈ ರೀತಿ ಇದೆ. ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್ ಇವತ್ತಿನ ಈ ಡಿಸೈನು. ಇಷ್ಟ ಆಗಿದ್ದರೆ ಒಂದು ಲೈಕ್ ಕೊಡೋದನ್ನ ಮರಿಬೇಡಿ. ಇದಕ್ಕೆ ಪ್ರೈಸ್ ತೊಗೊಳ್ಳೋದಾದರೆ ಒಂದು 500ಇಂದ 550ವರೆಗೂ ಚಾರ್ಜನ್ನು ನೀವು ಮಾಡ್ಕೋಬೋದು. ಯಾಕಂದರೆ ಇದು ಕಂಪ್ಲೀಟ್ ಥ್ರೆಡ್ ವರ್ಕ್ ಡಿಸೈನ್ ಆಗಿರುತ್ತೆ, ತುಂಬಾ ಚೆನ್ನಾಗಿ ಬರುತ್ತೆ, ನೀಟ್ ಫಿನಿಶಿಂಗ್ ಬರುತ್ತೆ. ಸೊ ಟ್ರೈ ಮಾಡಿ ನೋಡಿ. ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ದರೆ ಒಂದು ಲೈಕ್ ಕೊಡೋದನ್ನ ಮರಿಬೇಡಿ. ಮತ್ತು ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.